ಇಲ್ಲಿ ನಮ್ಮನೆ ಹತ್ರ ಬಂದಿದ್ದಾರೆ? ಅಯ್ಯೋ ಸೊಸೆ, ಏನಂತ ಹೇಳವ್ವ, ಇವರೆಲ್ಲ ಸೇರ್ಕೊಂಡು ನನ್ನ ಮನೆಗೆ ನುಗ್ಗಿ ನನ್ನನ್ನು ಹೊಡಿಯೋಕ್ಕೆ ಬಡಿಯೋಕ್ಕೆ ತಾರಾಡ್ತಾರವ್ವ. ಇವನು ಇಲ್ಲಿ ಟೋಪಿ ಹಾಕಿ ನಿಂತಾನಲ್ಲ ಇವನು, ಅದೇನೋ ವಿಡಿಯೋ ಮಾಡಿದ್ದಾನೆ ನಂದು ಗೊತ್ತೇ. ನಾನು ಅಲ್ಲಿ ಮಂಚದಡೆಗೆ ಕಸ ಇತ್ತು ಅಂತೇಳೆಲ್ಲ ಹೊಡ್ಕೊಂಡು ಹಿಂಗೆ ಬರ್ತಿದ್ದೆ ಕಣವ್ವ ಸೊಸೆ. ನೀನು ಇಲ್ಲಿ ಬಂದು ಬಚ್ಚಿಕ್ಕೆಂದೀಯ ಅಂತ ನಂದು ವಿಡಿಯೋ ಫೋಟೋ ಅದೆಲ್ಲ ತಕ್ಕಂದಿದ್ದಾನೆ ಕಣವ್ವ. ನಂದು ಯಾರಿಗೆ ಹೇಳನವ್ವ ನನ್ನ ಕಷ್ಟನ? ಹೆಂಗೋ ನೀನು ಮನೆಗೆ ಬೇರೆ ಇಲ್ಲ, ನನ್ನ ಮಗನೂ ಇಲ್ಲ, ನಾನು ಯಾರಿಗಂತ ಹೇಳೋಣವ್ವ? ಅಯ್ಯೋ ಅತ್ತೆ, ನೀವು ಸುಮ್ಮನೆ ಇರ್ರಿ, ನೀವು ಬೇಜಾರು ಮಾಡ್ಕೊಬೇಡಿ. ಅದೇನಂತ ನಾನು ಹೇಳ್ತೀನಿ. ಅಲ್ಲ ವಿಶಾಲಕ್ಕ ಅವರೇ, ನೀವು ನಮ್ಮ ರಿಲೇಷನ್ ಆಗಿ ನೀವು ಸಮೇತ ಇವ್ರ ಜೊತೆಗೆ ನಮ್ಮ ಅತ್ತೆನೆಲ್ಲ ಹೊಡೆಯಕ್ಕೆ ಬಂದಿದ್ದೀರಲ್ಲ, ನಿಮಗೆ ಗೊತ್ತಾಗೋದಿಲ್ವಾ? ನಮ್ಮ ಸಂಬಂಧಿಕರು ಅಂತೇಳಿ ನಮ್ಮ ಅತ್ತೆ ಎಷ್ಟು ಆಸೆ ಪಡ್ತಾರೆ ನಿಮ್ಮನ್ನು ನೋಡಿ. ಯಾವಾಗಲೂ ನಿಮ್ಮ ಮನೆ ಹತ್ರ ಬರೋದು, ಮಾತಾಡ್ಸೋದು, ಆ ಥರ ಎಲ್ಲ ಮಾಡ್ತಾರೆ. ನಿಮಗೇನು ಅನಿಸೋದೇ ಇಲ್ವಾ? ಅಯ್ಯೋ ತಾಯಿಯವ್ವ, ಸೀತಾ, ಈಗ ಬಂದು ನೀನು ಏನು ಗಂಟ್ಲರ್ಕಂತೀಯ? ನಿಮ್ಮ ಅತ್ತಿಗೆ ಹೇಳಿ ಸಂಘ ದುಡ್ಡು ಕೊಡ್ಸು, ನಾವ್ಯಾಕೆ ಇಲ್ಲಿ ಬಂದು ನಿಂತ್ಕೊಳ್ಳೋಣ ನಿಮ್ಮ ಮನೆ ಬಾಗಿಲಿಗೆ? ನಾನು ಅದನ್ನೇ ಹೇಳಿದ್ದೀನಿ ನಿಮ್ಮ ಅತ್ತಿಗೂ. ನಿನಗೂ ಇನ್ನೊಂದ್ಸರಿ ಹೇಳ್ಬೇಕೇನ? ಸಂಬಂಧ ಅದೆಲ್ಲ ಮನೆ ಕಣವ, ಇದು ಸಂಘ. ಇದು ಸಂಘದಾಗ ಹೆಂಗೆ ಸಾಲ ತಕ್ಕೊಂಡಿರ್ತೀವ ಹಂಗೆ ಮರ್ಯಾದೆ ಕೊಟ್ಟಬೇಕು. ಅದು ಬಿಟ್ಟು ನಮ್ಮ ಮನೆ ಅವ್ರು ಬರ್ತಾರೆ, ನಿಮ್ಮ ಮನೆ ನಾನು ಬರ್ತೀನಿ ಅಂತ ನಿಮ್ಮದು ಸಾಲ ಎಲ್ಲ ನಾನೇ ತೀರ್ಸಕ್ಕಾಕತ್ತೆ. ಎತ್ಲ ಮಾತಾಡ್ತೀನಿ ನಾ? ಅಯ್ಯೋ ಎಲಿಫೆಂಟ್ ಆಂಟಿ, ನನ್ನದು ಶೀತ ನೆಗಡಿ ಅಲ್ಲ, ನನ್ನ ಹೆಸರು ಶೀತಲ್, ಗೊತ್ತಾ? ಅದು ನೀಟಾಗಿ ಕರೆಯೋಕ್ಕಾಗಲ್ವಾ ನಿಮಗೆ? ಅಯ್ಯೋ, ನೀವು ವಿಲೇಜ್ ಪೀಪಲ್ಗೆ ನಿಮಗೇನು ಬರೋದೇ ಇಲ್ಲಪ್ಪ. ನನ್ನ ಹೆಸರು ಎಷ್ಟು ಚೆನ್ನಾಗಿದೆ, ಶೀತಲ್ ಅಂತ. ನೀವು ನೋಡಿದರೆ ಶೀತ ನೆಗಡಿ ಅಂತ ಏನೇನೋ ಹೇಳ್ತಿರಲ್ಲ, ನೀಟಾಗೆ ಮಾತಾಡ್ಸ್ರಿ. ಇದು ಸಂಘ ಅಲ್ಲ, ಇದು ಮಾನ್ ಭಂಗ. ನಮ್ಮ ಅತ್ತೆಗೆ ಹೇಳ್ತೀನಿ, ಬೇಡ ಅತ್ತೆ ಇದೆಲ್ಲ ಅಂತ, ಕೇಳೋದೇ ಇಲ್ಲ ಅಂತಾರೆ. ನೋಡಿ ವಿಶಾಲಕ್ಕ, ನಿನ್ನ ಎಲಿಫೆಂಟ್ ಆಂಟಿ ಅಂತಾಳೆ. ಅಯ್ಯೋ ದೇವ್ರೆ, ನೀನು ಆನೆ ಮರಿ ಆಂಟಿ ಅಂತೆ. ಸುಮ್ಮನೆ ಜಾಬಳು ಎತ್ಲಾಗ ಏನಾನ ಅದೇ ಅದು ಬೊಗಳ್ತಂದ್ರೆ ನೀನು ಹಂಗೆ ಖುಷಿಯಾಗಿ ಬೊಗಳ್ತೀಯಲ್ಲಿ. ಅಮ್ಮ ತಾಯಿ, ಸೀತಾ 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 ನೆಗಡಿ ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆನೆ ಕಿತ್ಕೊಂಬಂದು ಬಿಡ್ಬೇಕ. ಏನದು ಎಲಿಫೆಂಟು ಗಿಲಿಫೆಂಟು ಅಂದ್ಕಂತ? ನೀನು ಏನು ನನಗೇನು ಕೂಳು ನೀರು ಬಟ್ಟೆ ಅನ್ನ ಹಾಕಿ ಸಾಕ್ತಿದೀಯ? ನೆಟ್ಟಿಗೆ ಮಾತಾಡೋ, ಸ್ವಲ್ಪ ವಯಸ್ಸಿಗೆ ತಕ್ಕಂತೆ. ದೊಡ್ಡವರು ಸಣ್ಣವರು ಅಂದಂಗೆ ಬೆಲೆ ಕೊಡ್ಲದಂಗೆ ಎತ್ಲ ಮಾತಾಡ್ತೀನಿ ನೀನು. ಥೋ ಬರೀ ನಿಮ್ಮವೇ ಹರಿಕತೆ ಆದ್ವಲ್ಲಮ್ಮ. ಈ ವಜ್ಜಾರ ಬಂತು, ನಾನು ಉಪ್ಪಿಟ್ಟು ಹಾಕಿದ್ಲೆ ಹಂಗೆ ಹಿಂಗೆ ಅಂತ ಮಾತಾಡ್ತು. ಈಗ ನಿಮ್ಮದು ಶುರುವಾತೇನಮ್ಮ? ಅಯ್ಯೋ ದೇವ್ರಿ, ಫಸ್ಟ್ ದುಡ್ಡು ಕಟ್ಟಿಸ್ರಮ್ಮ, ನಾವು ಹೋಗ್ಬೇಕು, ಇನ್ನೊಂದು ಊರಿಗೆ ಹೋಗ್ಬೇಕು ನಾವು. ಬರೇ ಇದೊಂದೇ ಊರಿಂದು ನಿಮ್ಮವೇ ಪುರಾಣ ಕತೆ ಕೇಳ್ಕೊಂತ ಇಲ್ಲೇ ಕುತ್ಕೊಳಕ್ಕಾಗತ್ತ? ಅಮ್ಮ ಸೀತಾ ದುಡ್ಡು ಕೊಡವ ಇದ್ದರೆ ಅವ್ರ ಬಾಯಕ್ಕೆ ಫುರುಕಿ ಕಳ್ಸೋಣ. ಎಷ್ಟು ಹಿಂಸೆ ಕೊಡ್ತಾರಮ್ಮ ಇವರು. ನಾವೆಂಥ ಜನ ನಾವು, ಒರಿಜಿನಲ್ ಜನ ನಾವು. ಅಂಥವ್ರ ಮರ್ಯಾದಿನ ಬೀದಿಗೆ ತಂದುಬಿಟ್ರು ಕಣವ ಸೀತಾ. ಫಸ್ಟ್ ದುಡ್ಡು ಬಿಸಾಕವ ಅವರಿಗೆ, ತಗೊಂಡೋಗ್ಲಿ. ನನ್ನ ಫೋಟೋ ವಿಡಿಯೋ ಎಲ್ಲ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣವ. ಮೊದಲೇ ಈ ಫೇಸ್ಬುಕ್ಕು ವಾಟ್ಸಪ್ಪು ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾರಂತೆ. ಹಂಗೆ ಹಾಕ್ಬಿಟ್ರೆ ನಾನು ಏನು ಮಾಡೋಣವ? ಫಸ್ಟ್ ಅವ್ರ ಸಾಲ ಅವ್ರಿಗೆ ಕೊಡವ. ನೀವು ಸುಮ್ಮನೆ ಇರ್ರಿ ಅತ್ತೆ, ಆ ಥರ ಏನೂ ಆಗೋದಿಲ್ಲ. ಅವ್ರದ್ದು ಅಮೌಂಟ್ ಎಷ್ಟಂತ ನಾನು ಕೇಳಿ ಬಿಸಾಕ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ, ಸುಮ್ಮನೆ ಇರ್ರಿ. ನೋಡಿ ಸರ್, ಅಮೌಂಟ್ ಎಲ್ಲ ಸರಿಯಾಗಿದೆಯಾ ನೋಡ್ಕೊಂಬಿಡಿ. ಮತ್ತು ಅಲ್ಲಿ ಹೋದ್ಮೇಲೆ ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳಕ್ಕೆ ಹೋಗಬೇಡಿ. ಇನ್ನೊಂದು ಸರಿ ನಮ್ಮ ಮನೆ ಹತ್ರ ಯಾರೂ ಬರಬೇಡ್ರಿ ನೀವೆಲ್ಲ, ಗೊತ್ತಾಯ್ತಾ? ಅಯ್ಯೋ ಮೇಡಮ್, ನಾವೇನಿಲ್ಲಿ ದಿನ ಬರ್ತೀವೇನು ಮೇಡಮ್ ನಿಮ್ಮ ಮನೆಗೆ? ಇದೇನು ನಮ್ಮ ಅತ್ತೆ ಮನೆಯೇ? ದಿನ ಬಂದು ಇಲ್ಲಿ ಕುತ್ಕೊಳಕ್ಕೆ ಕೊಡೋದು ಕೊಟ್ಟರೆ ನಾವ್ಯಾಕೆ ಇಲ್ಲಿಗೆ ಬರ್ತಿದ್ದೆವು? ಸರಿ ತಗೊಳ್ರಿ, ಸರಿ ಐತೆ. ಇನ್ನೊಂದು ಸರಿ ನಮಗೂ ಗೊತ್ತಾಗುತ್ತಲ್ಲ ಯಾರಿಗೆ ಸಾಲ ಕೊಡಬೇಕು ಕೊಡಬಾರ್ದು ಅನ್ನೋದು.